ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಗುರುವೇ, ನಾ ಇವತ್ತು ಎಲ್ಲಿದ್ದೀನಿ ಅಂದರೆ ಗುಡ್ನಾಪುರ ಅನ್ನೋ ಊರಿನಲ್ಲಿ ಬಂಗಾರೇಶ್ವರ ಅನ್ನೋ ದೇವಸ್ಥಾನ ಇದೆ, ಗೊತ್ತಿರ್ಬೋದು, ಫೇಮಸ್ ದೇವಸ್ಥಾನ. ಬನ್ನಿ ಹೋಗುವ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರಲ್ಲ ಗುರು. ಓಕೆ, ಇಲ್ಲಿ ಹಾಕುವ. ಅಯ್ಯವ್ವ, ಇದೇ ದೇವರು. ಮತ್ತೆ ಗುರು, ಇಲ್ಲೊಂದು ಏನು ಸ್ಪೆಷಲ್ ಏನಂದ್ರೆ, ಈ ಒಂದು ಸಿರ್ಸಿ ಮತ್ತೆ ಬನವಾಸಿ ಈ ಸೈಡು ಇಷ್ಟು ದೊಡ್ಡ ದೇವಸ್ಥಾನ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಮತ್ತೆ ಈ ತರ ಕೆರೆ ಎಷ್ಟು ದೊಡ್ಡ ಇದೆ ನೋಡುಗರು, ಸೂಪರ್ ಅಲ್ವಾ? ಮತ್ತೆ ಏನಂದ್ರೆ ಮೀನಿಂಗೆಲ್ಲ ಇಲ್ಲೇ ಇರ್ತದೆ ನೋಡಿ ಗುರು. ಕಾಟ್ಲಾ ಮಳೆಗಾಲದಲ್ಲಿ ಇವ್ನು ಹಿಡಿಯಕ್ಕೆ ಬಂದಿದ್ವಿ ನಾವು, ನಾನು ನಮ್ಮ ಮಾವ, ಗಾಳ ಹಾಕ್ಲಿಕ್ಕೆ. ಸಿಕ್ಕಾಪಟ್ಟೆ ಮೀನು ಗುರು. ಇವೆಲ್ಲ ಬರೀ ಮಂಡಕ್ಕಿ ತಿನ್ನಕ್ಕೆ ಕಾಯ್ತಾ ಇರ್ತವೆ ಬರೀ. ಇಟ್ಟಿಟ್ಟೆ ಸಣ್ಣ ಸಣ್ಣಲ್ಲ, ಒಂದೇನಂದ್ರೆ ಒಂದು 2 kg ಹತ್ರ ಆಗ್ತವೆ ಈ ಮೀನು, ಬಿಗ್ಗಿ ಮೀನು. ಅಲ್ಲೊಂದಿದೆ ನೋಡಿ ದೊಡ್ಡ. ಈಗ ಮೀನೆಲ್ಲ ಹಿಡಿಯಕ್ಕೆ ಕೊಡೋದಿಲ್ಲ ಇಲ್ಲಿ, ಗಾಣ ಗಿಣ ಹಾಕ್ಲಿಕ್ಕೆ ಏನು ಕೊಡೋದಿಲ್ಲ. ಫಸ್ಟಿಗಾದರೆ ಒಂದು 2 ವಾರ ಕೊಟ್ಟಿದ್ರು ಗಾಣ ಹಾಕ್ಲಿಕ್ಕೆ ಅಂತ, ಮೀನು ಹಿಡಿಲಿಕ್ಕೆ ಅಂತಾನೆ. ಬನ್ನಿ ಇವ್ರು ಇಲ್ಲಿ ತೋರಿಸ್ತೀನಿ. ಹತ್ರ ಬರಂಗಿಲ್ಲ ಗುರು, ಓಡೋಗ್ಬಿಡ್ತವೆ. ಯಾಕೆ ಯಾಕೆ ನೋಡಿ, ಹೋದ್ವು ಆ ಕಡೆ. ಏನ ಹುಚ್ಚ ಬಿಡಿದೀನಿ ಗುರು, ನಾನು ಹುಚ್ಚ ಬಿಡಿದೀನಿ. ಇನ್ನೊಂದ್ಸತಿ ಕೊಡು. ಏನ ಇಲ್ಲ ಯಾಕೆ ಬಂದಿದ್ಯಾ? ಹಾಂ, ಇಲ್ಲ ಎಂಟಕ್ಕೆ ಬಂದಿದ್ದೀನಿ. ಎಂಟಕ್ಕೆ ಬಂದಿಲ್ಲ. ಓಡೋರ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬಿಟ್ಟು ಮತ್ತೆ ವಾಪಸ್ ಹೋಗುತ್ತಲ್ಲ ಗುರುದು. ನೀರು ಕುಡಿಲಿಕ್ಕೆ. ಆಯ್ತಾ, ಮುಗಿತಾ ನಿಂದು ಮೀನು ನೀರು ಕುಡಿದು ಮುಗಿತಾ? ಇರು ಇಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನಾರು ಹಾಕ್ಲಿಕ್ಕೆ ಕಾಯ್ತಾ ಇರುತ್ತಲ್ಲ ಇವು. ಈಗ ಮೀನು ಹಿಡಿಯಕ್ಕೆ ಕೊಡಲ್ಲನಲ್ಲ ಇಲ್ಲಿ. ಅವಾಗ ಮಳೆಗಾಲ ಟೈಮಿಗೆ ಕೊಟ್ಟಿದ್ರು. ಅದೇ ಈ ಕಾಂಟ್ರಾಕ್ಟ್ ಸಿಕ್ಕಿದ್ಮೇಲೆ ಮೀನು ಹಿಡಿಯಕ್ಕೆ ಕೊಡ್ಲಿಲ್ಲ. ಕಡೆಗೆ ಬಂದಿದ್ದೀವಿ ನಾವು ಹಿಡಿಲಿಕ್ಕೆ. ನಮ್ದು ಈ ಕಡೆ ಉಮ್ಮಚ್ಗಿ ಸೈಡ್ ರೀ. ಉಮ್ಮಚ್ಗಿ ಯಲ್ಲಾಪುರ ಆ ಸೈಡ್. ಹೆಮ್ಮಾಡಿ ಗೊತ್ತಾ? ಹೆಮ್ಮಾಡಿ. ಹಾಂ, ಹೆಮ್ಮಾಡಿ ನಮ್ದು. ಮತ್ತೊಂದೇನಂದ್ರೆ ಗುರು, ಇಲ್ಲಿಂದ 1 ಕಿಲೋಮೀಟ್ರ್ ದೂರ
ಇಲ್ಲಿಂದ 1 ಕಿಲೋಮೀಟರ್ ದೂರ ಅಂದರೆ ಇಲ್ಲೇ ಹತ್ರ ರಾಣಿ ನಿವಾಸ ಅಂತ ಇರುತ್ತೆ. ಅದು ಕೂಡ ನೀವು ರಾಣಿ ನಿವಾಸ ಅಂತ ಹೊಳಬಿಟ್ರೆ ಬಂದ್ಬಿಡುತ್ತೆ, ಅದು ಕೂಡ ಯೂಟ್ಯೂಬ್ನಲ್ಲಿ ರಾಣಿ ನಿವಾಸ ಅಲ್ಲಿದೆ. ಅಲ್ಲೂ ಕೂಡ ಹೋಗುವ. ಈಗ ದೇವಸ್ಥಾನ ಅಂತ ನೋಡಾಯ್ತು, ಹೋಗುವ ಬನ್ನಿ. ನಮ್ಮ ಪ್ರಯಾಣ ರಾಣಿ ನಿವಾಸ. ಈ ಬೈಕ್ನ ಫುಲ್ಲು ಮಾಡಿಫೈ ಮಾಡ್ಬೇಕು ಅಂತ ಇದ್ದೀನಿ. ಒಂದು ನಿಮ್ಮ ಪ್ರಕಾರ ಒಂದಿಷ್ಟು ಖರ್ಚು ಬರ್ಬೋದು ಅಂತ ಒಂದು ಪ್ಲ್ಯಾನ್ ಹಾಕಿ ಕಮೆಂಟ್ ಮಾಡಿ ಬ್ರೋ. ಮತ್ತೊಂದೇನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್. ಏನು ವ್ಯೂ ಅಲ್ಲ, ಸೂಪರ್ ವ್ಯೂ ಬ್ರೋ. ಮತ್ತೊಂದೇನಂದ್ರೆ ನಮ್ಮ ಅಜ್ಜಿ ಊರು ಬ್ರೋ ಇದು. ನಾವು ಯಾವಾಗಲೂ ಕೂಡ ಬರ್ತಾ ಇರ್ತೇವೆ. ನಾನು ಯಾವಾಗಲೂ ಬಂದಾಗೆಲ್ಲ ವಿಡಿಯೋ ಏನೋ ಮಾಡ್ತಿರ್ಲಿಲ್ಲ. ನಂಗೇನಂದ್ರೆ ವಿಡಿಯೋ ಮಾಡೋಕ್ಕೆಲ್ಲ ಅಷ್ಟೊಂದು ಟಚ್ ಇರಲಿಲ್ಲ ವಿಡಿಯೋದಲ್ಲೆಲ್ಲ. ಈಗ ನಾವೊಂಥರ ಗೊತ್ತಲ್ಲ, ಇಲ್ಲೆಲ್ಲ ಆಗುತ್ತೆ ಗುರು. ನಾ ಒಂದು ಟೈಮ್ ಬಂದಿದ್ದೆ ರಾಣಿ ನಿವಾಸ ಅಂತ. ಎಸ್ ಇದೆ ಬ್ರೋ ರಾಣಿ ನಿವಾಸ್. ಚಪ್ಪಲೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾ ಹಿಂಗೆ? ಅಯ್ಯ, ಏನಾರು ಆಗಲಿ ಚಪ್ಪಲೆಲ್ಲ ಬಿಟ್ಟು ಹೋಗುವ. ಬೈಕಿಲ್ಲ ಇಟ್ಟು ಯಪ್ಪ. ಬಾಗಿಲು ಹಾಕಿದಾರಲ್ಲ ಗುರು, ಏನು ಹೋಗ್ಲಿಕ್ಕಿಲ್ವಾ? ಇಲ್ಲ ಗುರು, ಹಾಕಿಲ್ಲ. ಓಪನ್ ಮಾಡ್ಬೋದು. ಇದೇನು ಗುರು? ಹಾಂ, ಅಯ್ಯ ಇದು ಯಾವುದಿಲ್ಲ ಇದು. ಆ ಕಡೆ ನೋಡಿ, ಆ ಕಡೆ ಬರ್ತಿಲ್ಲ, ಕಲ್ಲು ಹಾಕಿಟ್ಟಾರ ಇವರು. ಅಯ್ಯ, ಹಾಂ ಬಂತು. ನಮಗೆ ಇಷ್ಟು ಜಾಗ ಸಾಕು, ಆರಾಮ್ ಹೋಗ್ಕೋಬೋದು. ಭಾರಿ ಬಿಡ್ರಿ. ಇದೇನೋ ಓದ್ಲಿಕ್ಕೆಲ್ಲ ಐತೆ, ನಮ್ಗೆ ಅರ್ಥ ಆಗಲ್ಲ ಬ್ರೋ. ಹಳೆಗನ್ನಡ ಓದೋಕ್ಕೂ ಅಷ್ಟೇ ಸೂಪರ್ ಇದೆ. ನಾವು ಹೋಗಲಿ ಬಿಡಿ, ಯಾವುದೋ ಶಾಸನ ಇರಬೇಕು. ಇದ್ಯಾಕುರು ಈ ಕಡೆ ಎಲ್ಲ ಹಿಂಗೆ ಕಟ್ಟಿಟ್ಟಾರೆ? ಬಿದ್ದೋಗುತ್ತೆ ಅಂತನ ಏನೋಪ್ಪ. ಇದೇ ನೋಡಿ ಬ್ರೋ ರಾಣಿ ನಿವಾಸ. ಇದು ಶಿವಲಿಂಗ ಭಿನ್ನಾಗಿದೆ. ಬನವಾಸಿಗೆ ಜ್ಯೋತಿ ಇಲ್ಲಿಂದನೇ ಹೋಯ್ತಾರಂತ ಬ್ರೋ. ಈ ಕದಂಬೋತ್ಸವ ಆಗುತ್ತಲ್ಲ ಅವಾಗ ಇಲ್ಲಿಂದನೇ ಹೋಯ್ತಾರಂತೆ ಜ್ಯೋತಿನ. ನನಗೂ ಗೊತ್ತಿಲ್ಲ ಇತ್ತು, ನಂಗೆ ಅಜ್ಜಿ ಹೇಳ್ತು. ಇಲ್ಲಿ ಏನಿದೆ? ಒಳ ಹೋಗ್ಲಿಕ್ಕೆ ಬಾಗಿಲು ಹಾಕಿದ್ದಾರೆ ಅವರು. ಏನು ಕಾಣ್ತಾನೆ ಇಲ್ಲ, ಕಂಡ್ರು ನೋಡಿ. ನನಗೆ ಗೊತ್ತಿ ಏನು ಕಾಣ್ತಿಲ್ಲ. ಇದೇನೋ ವೀರಭದ್ರ ದೇವಸ್ಥಾನ ಅಂತೆ, ಇರ್ಬೋದು. ನಮ್ದಿಲ್ಲ ಸಿರ್ಸಿರಿ. ಹಾ, ಅಲ್ಲ ನಂಗೆ ನೋಡ್ಲಿಕ್ಕೆ ಬಂದೆ. ಇಲ್ಲ ಚಾವಿ ತೆಗಿಲಿಲ್ಲ, ಬಾಗಿಲು ಹಾಕಿದಾರೆ ಅದಲ್ಲಿ. ಎಲ್ಲೂ ಹೋಗ್ಲಿಕ್ಕೆ ಜಾಗ ಇಲ್ಲ. ಬಂದು ಹೋಗೋದ ಒಳಗಲ್ಲಿ ದೇವಸ್ಥಾನದೊಳಗೆ? ಹೋಗ್ಲಿಕ್ಕೆ ಕೊಡೋದಿಲ್ವಾ? ಹೋಗ್ಲಿಕ್ಕೆ ಕೊಡೋದಿಲ್ವಾ ದೇವಸ್ಥಾನದೊಳಗೆ? ಅಲ್ಲಿ ತೆಗೆದೆ, ತಕ್ಕೊಂಡೇ ಇತ್ತು. ಓಪನ್ ಇದೆ. ಓಪನ್ ಇದೆ. ಅಲ್ಲಿ ಕಲ್ಲಿಗಿಲ್ಲ ಹಾಕಿಟ್ಟಾರೆ. ಕಾಯಕ್ ಬರ್ತಾರ ಅಂದ್ರ ನಾ ಇಲ್ಲ ಕಾಯಕ್ ಬಂದಾರ ಅಂತಂದು ಅವ್ರ ಅನ್ನತ ಮಾಡಿದ್ ನೀವು ಚಾವಿ ತೆಗೆದ್ ನೋಡಿ. ಅಲ್ಲ
ನಾ ಇಲ್ಲೇ ವಿಡಿಯೋ ಮಾಡ್ಲಿಕ್ಕೆ ಬಂದಷ್ಟೆ. ಹೌದಾ? ಹೌದು. ಬರ್ತಾ ಇರ್ತಾರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ. ಬರ್ತಾರ ಪ್ರವಾಸಕ್ಕೊಂಡವರು ಭಾಳ ಜನ ಬರ್ತಾರ. ಅದು ಇಲ್ಲಿ ಗೇಟ್ ಹಾಕಿರ್ತಾರಲ್ಲ, ಹಾ, ಒಳಗ್ ಹೋಗಕ್ ಕೊಡಲ್ಲ. ಇದ್ರೊಳಗೆ ದೇವಸ್ಥಾನದೊಳಗೆ. ದೇವಸ್ಥಾನ ಇದು ಯಾವ ದೇವಸ್ಥಾನ ಇದು? ಇರ್ಬೋದು. ವೀರಭದ್ರ. ಹಾ, ನಮ್ಗೆ ಅಜ್ಜಿ ಹೇಳ್ತು, ಅಂದ್ರೆ ನಮ್ದು ಅಜ್ಜಿ ಊರಿದೆ ಯಾವ? ಗುಡ್ನಾಪುರ. ಅಂದ್ರೆ ಹಂಗೆ ನಾ ಒಂದ್ಸತಿ ಬಂದಿದ್ದೆ, ಮತ್ತೊಂದ್ಸತಿ ಈಗ ಬಂದೆ ನೋಡ್ಬೇಡಿ. ಅವಾಗ ನಂಗೂ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ ಆಯ್ತು, ಈಗ ಬಂದೆ. ಅವಾಗ್ಲೂ ಈ ದೇವಸ್ಥಾನ ಇದ್ರೊಳಗೆಲ್ಲ ಹೋಗ್ಲಿಕ್ಕೆ ಕೊಡ್ಲಿಲ್ಲ. ಮೊದ್ಲ ಹಂಗೆ ಓಪನ್ ಇತ್ತು ಹಾ ಫಸ್ಟಿಗೆಲ್ಲ. ಹಾ ಈಗ ಅಲ್ಲಿ ಬೀಗ ಹಚ್ಚಿಟ್ಟಾರ, ವೇಟ್ ಮಾಡಿ ಹಾ ಹೋಗಕ್ ಕೊಡಲ್ಲ. ಇರ್ತೈತೆ ರುಚಾಗಿ ಹಾ ಎಲ್ಲ ಹ್ಮ್. ಎಲ್ಲ ಕೊಡುತ್ತೆ. ಉಮ್ಮಚ್ಚಿಗೆ ಗೊತ್ತಾ ನಿಮ್ಗೆ? ಉಮ್ಮಚ್ಚಿಗೆ ಮಾವಿನ ಕಟ್ಟ ಹುತ್ತಳ್ಳಿ ಹಾ ಹುತ್ತಳ್ಳಿ ಐತಲ್ಲ, ಹಾ. ಅಲ್ಲಿ ನಮ್ ತಂಗಿ ಸಿಗ್ತೀವಿ. ಹೌದಾ? ನಮ್ಗೆ ಉಮ್ಮಚ್ಚಿಗೆ ಸೈಡ್ ಆ ಕಡೆ ಈ ಕಡೆ ಒಳಗೆ ಐತೆ. ಇದು ಮೂಲೆಗದ್ದೆ. ಹಾ ಮೂಲೆಗದ್ದೆ ಪಪ್ಪು ಗದ್ದೆ, ಹಾ ಅಲ್ಲಿ ನಮ್ ತಂಗಿ ಸಿಗ್ತೀವಿ. ಹೌದಾ? ಗೊತ್ತಿದ್ದಾರೆ ಇಂಥವ್ರಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಇದೇ ತರದ್ ಮತ್ತೆ ಬೇರೆ ಯಾವ್ದು ಇಲ್ಲ? ಇದು ಒಂದೇ ಇದೆ, ಇದು ಒಂದೇ. ಮತ್ತೆ ಆ ಕಡೆ ಅಲ್ಲಿ ಯಾವ್ದೋ ಗುಡ್ಡದಲ್ಲಿ ಯಾವ್ದೋ ಏನೋ ಇದೆ ಅಂದ್ರಪ್ಪ. ಅದು ದೇವಸ್ಥಾನ ಆಗ್ತದೆ, ನಾವು ಅಲ್ಲಿ ನೋಡಿಲ್ಲ. ಸಣ್ಣ ಮುಖ ದೇವಸ್ಥಾನ ಇದೆಯಾ? ಗುಡ್ಡದಾಗ ಐತೆ. ಹೌದಾ? ಅಲ್ಲಿ ವಿದ್ಯಾಪೀಠ. ಹಾ ವಿದ್ಯಾಪೀಠದಿಂದ ಒಂದು ಆ ಗುಡ್ಡ ಐತಲ್ಲ, ಹಾ. ಆ ಗುಡ್ಡದಾಗ ಐತೆ. ಈ ಕದಂಬೋತ್ಸವಕ್ಕೆಲ್ಲ ಈ ಜ್ಯೋತಿ ಹೋಯ್ತಾರಲ್ಲ, ಇಲ್ಲಿಂದನೋ ಅಲ್ಲಿಂದನಾ? ಇಲ್ಲಿಂದನೇ ಹೋಯ್ತಾರದ? ಹಾ ಹಾ ಹಾ. ಅಲ್ಲೆಲ್ಲ ಇದನ್ನ ಜೋರ ಪೆಂಡಲ್ ಎಲ್ಲ ಹಾಕಿ, ಹಾ ಅದು ಹೊಸಗೂ ಜಾಗ ಹೌದದ ಹಾ ಹಾ. ಕಾಣೋದಿಲ್ಲ. ಓಹೋ. ಅಲ್ಲಿಂದ ಇಲ್ಲಿಂದನ ಹೋಗ್ತದೆ. ಮೊದ್ಲೆಲ್ಲ ಇಲ್ಲಿ ಚಲೋ ಇತ್ತು. ಈ ಆಗುದು ಪಗುದು ಎಲ್ಲ ಮಾಡಿ ಹೋಗ್ಯಾರ ಯಾರಾಗದಿದ್ದಾನ? ಗೌರ್ಮೆಂಟ್ನವ್ರು. ಎಸ್, ಸೆಂಟ್ರಲ್ ಗೌರ್ಮೆಂಟ್. ಹಾ, ಎಂತ ಶಾಸನ ಅಂತ ಹುಡ್ಕಾಕ್ ಬಂದಿದ್ರಲ್ಲ. ಬಾಳ ದೇವ್ರ ಹಾ. ಅವೆಲ್ಲ ಎಲ್ಲೆಲ್ಲೋ ಹೋಗಿ. ಇದೆಲ್ಲ ಒಂದೊಂದು ರೂಮಾ ಇದು? ಎಂತದ್ ಹೇಳ, ಇವನಿಗೆ ಗೊತ್ತೈತಿ. ಹೌದಣ್ಣ? ಹೇಳ ಮಗ, ಅಣ್ಣಗ್ ಹೇಳ. ಇನ್ನ ರಾಜ ರಾಣಿ ರೂಮ್ ಅಂತವು. ಓಹೋ. ಅದು ರಾಜ ಸ್ನಾನ ಮಾಡಿ ನೀರ್ ಹೋಗಕ್ಕೆಲ್ಲ ಹೋಗೋ ದಾರಿ ಅಂತ. ಇದ್ಯಾವುದೋ 2 ರೂಮ್ ಅಂತ ಗೊತ್ತಿಲ್ಲ ನನಗೆ. ಇದೇನೋ ಗುರುಕಲ್ಲೆಲ್ಲ ಇಟ್ಟಾರ, ಏನೋ ಇರ್ಬೋದು. ಇಲ್ಲೊಂದು ಎಲ್ಲ ಗುರು ಕೆತ್ತಿದ್ದು ನೋಡಿ ಕೈಯಲ್ಲೇ. ಇದು ಕೂಡ ಇದೇನೋ, ಹಾ, ಇದೇನೋ ನೀರು ಪಾಸಾಗ್ಲಿಕ್ಕೆ ಇರಬೇಕು ಹೆಚ್ಚು ಪಕ್ಷ, ನಂಗೂ ಗೊತ್ತಿಲ್ಲ. ಮತ್ತೆ ಇಲ್ಲೊಂದಿಷ್ಟು ಎಲ್ಲ ಉಳಿ, ಸುತ್ತಿಗೆ, ಕೈ ಅಷ್ಟೇ. ನಾವು ಈಗ ಟೈಮಲ್ಲೆಲ್ಲ ಈಗೆಲ್ಲ ನಮಗೆ ಮಿಷಿನು ಎಲ್ಲ ಬಂದಿದೆ ಕಲ್ಲು ಕೆತ್ತೋಕೆ ಅಂತಾನೆ. ಆವಾಗೆಲ್ಲ ಕೈಯಲ್ಲೇ ಹೊಡಿತಿದ್ರು ಎಲ್ಲ. ಇಲ್ಲೊಂದೇನೋ ಡಿಸೈನ್ ಮಾಡಿದ್ದಾರೆ, ಏನು ಅಂತ ಗೊತ್ತಿಲ್ಲ. ನಾನು ಈ ದೇವಸ್ಥಾನದ್ದು ಒಂದು ಫೋಟೋ ಡ್ರಾಯಿಂಗ್ ಮಾಡಿದ್ದೆ, ಅದನ್ನು ಇಲ್ಲಿ ಹಾಕಿರ್ತೇನೆ, ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದು ನಮ್ಮ ಅಜ್ಜಿ ಊರಾಗಿದ್ದಕ್ಕೆ ಇಲ್ಲಿ ನಂಗೆ 3/4% ಗೊತ್ತು, ಹಾಗಾಗಿ ಜಾಸ್ತಿ ಯಾರನ್ನಾದ್ರು ಕೇಳಕ್ಕೆ ಹೋಗಲಿಲ್ಲ. ಗೊತ್ತಿಲ್ಲದೋಗಿದ್ನ ನಮ್ಮ ಅಜ್ಜಿ ಕಡೆನ ಕೇಳ್ಕೊಂಡು ತಿಳ್ಕೊಬಿಡ್ತೇವೆ. ಯಾಕಂದರೆ ಹುಟ್ಟಿ ಬೆಳೆದು ವಯಸ್ಸಾಗೋ ತನಕ ಇಲ್ಲೇ ಇದ್ದಾರಲ್ಲ ಅವರು, ಹಾಗಾಗಿ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಏನೆಂದ್ರೆ ನಮ್ಮ ಅಜ್ಜಿಗೆ 90 ವರ್ಷ, ಗೊತ್ತಿರೋದಿಲ್ವಾ?
ಅಲ್ಲೇನೋ ಇದು ಕಲ್ಲಿದೆ ಗುರು, ಕಾಣಿಸ್ತಿದ್ಯಾ? ಅಲ್ಲೇನೋ ಶಾಸನ ಇರಬೇಕು ಪ್ರಕಾರ. ಹೋಲಿ ಬಿಡಿ, ಚಪ್ಪಲ್ ಬೇರೆ ಹಾಕೋ ಬಂದಿಲ್ಲ, ಮುಳುಗಿ ಇಳಿದ್ರೆ ಚುಚ್ಚಿಗೆ ಹೋಗ್ಬೇಕು. ಚಪ್ಪಲ್ ಇಲ್ಲದೆ ನಡೆಯೋದು ಒಂಥರ ರಗಳೆ ಗುರು. ನೋಡಿ, ಸಿಗರೇಟ್ ಸೇಯಂಗಿಲ್ಲ, ಏನು ಬರೆಯಂಗಿಲ್ಲ, ಕಸ ಹೋಗಿಯಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ. ಮತ್ತು ನಾವೇನಕ್ಕೆ ಬಂದಿದ್ವಿ? ಆ್ಯಂಡ್ ಹೋಗುವ ಬ್ರೋ. ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.